ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ತಮ್ಮೆಲ್ಲರಿಗೂ ಕೂಡ ಬಹಳ ಧನ್ಯವಾದಗಳು. ಶ್ರೀ ವಿದ್ಯಾವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಲು 1,00,000 ಸಬ್ಸ್ಕ್ರೈಬನ್ನು ಹೊಂದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ. ಹಾಗೆ ನೋಡಿ ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನಾವು ಆಷಾಢ ಮಾಸ ಯಾವಾಗಿಂದ ಆರಂಭ, ಆಷಾಢ ಮಾಸ ಯಾವಾಗ ಮುಗಿಯುತ್ತೆ, ಮತ್ತು ಆಷಾಢ ಮಾಸದಲ್ಲಿ ನಾವು ಏನೇನು ಮಾಡಬಹುದು ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಜುಲೈ ತಿಂಗಳಲ್ಲಿ 6ನೇ ತಾರೀಕಿಂದ ಆಷಾಢ ಮಾಸ ಆರಂಭವಾಗುತ್ತೆ. ಹಾಗೆ ಆಗಸ್ಟ್ 4ನೇ ತಾರೀಕಿನವರೆಗೂ ಕೂಡ ಆಷಾಢ ಮಾಸ ಇರುತ್ತೆ. ಆಷಾಢ ಮಾಸಕ್ಕೆ ಮಲಮಾಸ ಎಂಬುದಾಗಿ ಕರೀತಾರೆ ನಮ್ಮಲ್ಲಿ. ಹಾಗಾಗಿ ಈ ಮಾಸದಲ್ಲಿ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲೂ ಕೂಡ ಅನೇಕ ಬದಲಾವಣೆಗಳು, ಅನೇಕ ಚೇಂಜಸ್ಸು, ಮಳೆ ಬರುವಂತಹ ಒಂದು ಸಂಬಂಧ ಇದೆಲ್ಲ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಪ್ರಕೃತಿಯಲ್ಲಿ, ಮರಗಿಡಗಳಲ್ಲಿ ಹೀಗೆಲ್ಲ ಬಹಳ ಬದಲಾವಣೆಗಳು, ಮತ್ತು ಬೆಳೆಗಳನ್ನು ನೂತನವಾಗಿ ಬೆಳೆಯುವಂಥವರೆಲ್ಲ ಈ ಸಮಯದಲ್ಲಿ ಅದನ್ನು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಪ್ರಕೃತಿಯ ಸಂಬಂಧವಾದಂಥದ್ದು. ಶಾಸ್ತ್ರೀಯ ಸಂಬಂಧವಾದಂಥ ಮತಗಳು ಹೇಗಪ್ಪ ಅಂತಂದರೆ, ಆಷಾಢ ಮಾಸದಲ್ಲಿ ನಮ್ಮಲ್ಲಿ ಕೆಲವೊಂದಷ್ಟು ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನೆಲ್ಲ ಮಾಡಲಿಕ್ಕೆ ಹೆಚ್ಚಿನದಾದಂಥ ಅವಕಾಶಗಳಿಲ್ಲ. ಏನಕ್ಕೆ? ಇದಕ್ಕೆ ಮಲಮಾಸ ಎಂಬುದಾಗಿ ಶಾಸ್ತ್ರದಲ್ಲಿ ಕರೀತಾರೆ. ಅದರಲ್ಲೂ ಕೂಡ ನೋಡಿ, ಜುಲೈ 15ನೇ ತಾರೀಕಿನವರೆಗೂ ಕೂಡ ಅಂದರೆ ಅವಕಾಶಗಳು ಇದೆ ಹೇಳುವುದನ್ನು ಕೂಡ ಹೇಳಬಹುದು. ಹೇಗೆ ಅಂತಂದರೆ, ಶಾಸ್ತ್ರೀಯವಾಗಿ ರವಿಯು ಕರ್ಕಾಟಕ ಮಾಸಕ್ಕೆ ಹೋದ ಅನಂತರದಲ್ಲಿ, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅನಂತರದಲ್ಲಿ ನಮಗೆ 15ಕ್ಕೆ ಸಂಕ್ರಾಂತಿ, ಅಂದರೆ 16ನೇ ತಾರೀಕಿಗೆ ಸಂಕ್ರಾಂತಿ ಆಗುತ್ತೆ. 16ನೇ ಅನಂತರದಲ್ಲಿ ಕರ್ಕಾಟಕ ಮಾಸಕ್ಕೆ ರವಿ ಹೋದ ಮೇಲೆ ನಮ್ಮ ಕರ್ಕಾಟಕ ಮಾಸವು ಶುರುವಾಗುತ್ತೆ. ಹಾಗಾಗಿ ಅನಂತರದಲ್ಲಿ ನಮಗೆ ಅಲ್ಲಿಗೆ ಆಗಸ್ಟ್ 4ನೇ ತಾರೀಕಿನವರೆಗೂ ಕೂಡ ಶಾಸ್ತ್ರೀಯವಾದಂಥ ವಿಧಿಗಳಿಂದ ನಮಗೆ ಪೂಜೆಗಳಿಗೆ ಎಲ್ಲದಕ್ಕೂ ಕೂಡ ನಿಷಿದ್ಧ. ಹಾಗಾಗಿ ಮಿಥುನ ಮಾಸದಲ್ಲಿ ನಮಗೆ ಆರಂಭದ 6ನೇ ತಾರೀಕಿಂದ ಸ್ವಾಭಾವಿಕವಾಗಿ 14-15ನೇ ತಾರೀಕಿನವರೆಗೂ ಕೂಡ ರವಿ ಇರ್ತಾನೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಮಿಥುನ ಆಷಾಢ ಎಂಬುದಾಗಿ ಕರೀತಾರೆ. ಹಾಗಾಗಿ ಅಲ್ಲಿವರೆಗೆ ಸಣ್ಣ ಪುಟ್ಟ ಧಾರ್ಮಿಕವಾದಂಥ ವಿಧಿಗಳಿಗೆ ಅವಕಾಶಗಳಿದೆ. ಅನಂತರದಲ್ಲಿ ದಕ್ಷಿಣಾಯಣ ಪುಣ್ಯಕಾಲವು ಬಂದು, ಅಂದರೆ ಏನು ಅರ್ಥ ಏನಂತಂದು, ದಕ್ಷಿಣಾಯಣ ಅಂತಂದರೆ ನಮ್ಮ ಉತ್ತರಾಯಣದಲ್ಲಿ ದೇವತೆಗಳೆಲ್ಲ ಬಾಗಿಲೆಲ್ಲ ತೆರೀತದೆ, ನಮಗೆ ದಕ್ಷಿಣಾಯಣಗಳಲ್ಲಿ ದೇವತಾ ಬಾಗಿಲು ಹಾಕತ್ತೆ ಹೇಳುವಂಥ ಉದ್ದೇಶ. ಹಾಗಾಗಿ ಇದು ಆರಂಭದ ತಿಂಗಳಾದ್ದರಿಂದ ನಮಗೆ ಅಂತಹ ಅವಕಾಶಗಳಿಲ್ಲ. ದೇವತಾ ಪ್ರತಿಷ್ಠೆಗಳು ಮತ್ತು ಉಪನಯನಾದಿ ಸಂಸ್ಕಾರಗಳು, ವಿವಾಹ ಮಾಡುವಂಥದ್ದು, ಇದಕ್ಕೆಲ್ಲ ಹೆಚ್ಚಿನದಾಗಿ ಅವಕಾಶಗಳಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂದರೆ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂಥೇಳಿ 3 ತರಹ ವಿಭಾಗವನ್ನು ಮಾಡ್ತಾರೆ. ನಿತ್ಯವಾದಂಥ ಕಾರ್ಯಕ್ರಮಗಳಿಗೆ ಯಾವ ದೋಷವೂ ಯಾವ ತೊಂದರೆಯೂ ಇಲ್ಲ. ನೀವು ದಿವಸ ದೇವಸ್ಥಾನಕ್ಕೆ ಹೋಗ್ತೀರಿ, ಪ್ರದಕ್ಷಿಣೆ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ ಅಂತಂದರೆ ಅದಕ್ಕೆ ಯಾವುದೂ ನೋಡುವಂಥ ಅವಕಾಶಗಳಿಲ್ಲ. ಮನೇಲಿ ದಿವಸ ನೀವು ಆರಾಧನೆ ಮಾಡ್ತೀರಿ, ದೇವ್ರ ಪೂಜೆ ಮಾಡ್ತೀರಿ ಅಂತಂದರೆ ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ ಯಾವುದೂ ಅದಕ್ಕೆ ತೊಂದರೆ ಇಲ್ಲ. ನಿತ್ಯವಾದಂತಹ ಕ್ರಿಯೆಗಳನ್ನು ನಾನಪ್ಪ ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೇನೆ, ಏನು ಇದು ಆಷಾಢ ಮಾಸ ಅಂಥೇಳಿ ನಿಲ್ಲಿಸಬೇಕು ಅಂತಂದರೆ ಅದು ಯಾವುದೂ ಬೇಕಾಗಲಿಲ್ಲ. ನಿತ್ಯವಾದಂತಹ ಕರ್ಮಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಇನ್ನು ನೈಮಿತ್ತಿಕವಾಗಿ ನಾವು ಕೆಲವೊಂದು ಆರಾಧನೆ ಮಾಡ್ತಾ ಇರ್ತೇವೆ. ನೈಮಿತ್ತಿಕವಾಗಿ ಅಂತಂದರೆ ಒಂದು ಪೂಜೆ ಆರಂಭ ಮಾಡಿಬಿಟ್ಟಿದ್ದೇವೆ, 48 ದಿವಸನೋ ಅಥವಾ 21 ದಿವಸವೋ ಒಂದು ಮಂಡಲ ಕಾಲ ನಾನು ಪೂಜೆ ಮಾಡಬೇಕು. ಆಷಾಢ ಮಾಸ ಬಂದೋಯ್ತಲ್ಲ, ಏನು ಮಾಡೋದು ಅಂತಂದರೆ ಅದಕ್ಕೂ ಏನೂ ಕೂಡ ತೊಂದರೆ ಇಲ್ಲ. ಇದು ನೈಮಿತ್ತಿಕವಾದಂತಹದ್ದು ಅಂತೇಳಿ ಹೇಳ್ತಾರೆ. ಮತ್ತು ಇನ್ನೊಂದು, ಶಾಂತಿ ಕರ್ಮಗಳನ್ನೆಲ್ಲ ಮಾಡ್ತಾರೆ. 60 ವರ್ಷ ತುಂಬಿದೆ, ಶಾಂತಿ ಮಾಡಬೇಕು, ಆಷಾಢ ಮಾಸ ಬಂದಿದೆ, ಹೇಗೆ? ಇದಕ್ಕೆಲ್ಲೂ ಕೂಡ ಏನೂ ತೊಂದರೆ ಇಲ್ಲ. ಇನ್ನು ಸಂಸ್ಕಾರ ಕರ್ಮಗಳು ಏನೇನಿದೆಯೋ, ಗರ್ಭಾಧಾನ, ಪುಂಸವನ, ಸೀಮಂತ, ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಕರ್ಣವೇಧನ, ಕಿವಿ ಚುಚ್ಚುವಂಥದ್ದು, ಹಾಗೆ ಚೌಲ, ಉಪನಯನ, ಇಷ್ಟು ಸಂಸ್ಕಾರಗಳಿಗೆ ಶಾಸ್ತ್ರದಲ್ಲಿ ಅಷ್ಟೊಂದು ಆಷಾಢ ಮಾಸ ಪ್ರಶಸ್ತವಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂಥ ಸಂಸ್ಕಾರ ಕರ್ಮಗಳಿಗೆ ಆದಷ್ಟು ಮಾಡದೇ ಇರುವಂಥದ್ದು ಒಳ್ಳೆಯದು. ಅದು ಕೂಡ ನೀವು ಯಾವುದೋ ಒಂದು ಚಿಕ್ಕದಾಗಿ ಗುದ್ಲಿ ಪೂಜೆ ಮಾಡ್ಕೊಳ್ತೇನೆ ಅಂತಂದರೆ 14-15ನೇ ತಾರೀಕಿನ ಒಳಗಡೆ ಆದರೆ ತುಂಬ ಉತ್ತಮವಾದದ್ದು. ಅನಂತರದಲ್ಲಿ ಮಾಡುವಂಥದ್ದು ಒಳ್ಳೆಯದಲ್ಲ ಎಂಬುದಾಗಿ ನಾನು ಹೇಳ್ತೇನೆ. ಈಗ ಉದಾಹರಣೆಗೆ ಯಾವುದೋ ಒಂದು ನಾನು ಜಾಗ ನೋಡ್ಲಿಕ್ಕೆ ಹೋಗ್ತೇನೆ, ಒಂದು ಸೈಟ್ ತೆಗೆದುಕೊಳ್ಳಬೇಕು, ಏನು ಮಾಡಬೇಕು ಅಂತಂದರೆ ಆಷಾಢ ಮಾಸದಲ್ಲಿ ಜಾಗ ನೋಡ್ಲಿಕ್ಕೆ ಹೋಗಬಾರ್ದು ಹೇಳುವಂಥದ್ದಿಲ್ಲ. ಎಲ್ಲವೂ ಕೂಡ ಮುಹೂರ್ತವನ್ನು ನೋಡುವಾಗ ಆ ಮುಹೂರ್ತ ಸಮಯ ತುಂಬ ಉತ್ತಮವಾಗಿರಬೇಕು.
ಹಾಗಾಗಿ ನಾವು ಮುಹೂರ್ತ ನೋಡುವಾಗ ಗೃಹ ಪ್ರವೇಶಕ್ಕೆ ಇದನ್ನು ಹೊರತುಪಡಿಸಿ ಮುಹೂರ್ತವನ್ನು ನೋಡ್ತೇವೆ. ಹಾಗಾಗಿ ಗೃಹ ಪ್ರವೇಶ ಮಾಡಲಿಕ್ಕೆ ನೋಡಬೇಕೆ ಬಿಟ್ಟರೆ ಯಾವುದೋ ಒಂದು ಕಡೆ ಹೋಗಿ ಸೈಟ್ ನೋಡ್ತೇನೆ, ಅಥವಾ ಯಾವುದೋ ಒಂದು ವಧುವರರ ಹೊಂದಾಣಿಕೆ ನೋಡ್ತೇನೆ, ಅಥವಾ ಯಾವುದೋ ಒಂದು ಜಾತಕ ಬಂದಿದೆ ನೋಡ್ಕೊಳ್ಬೇಕು, ಇದಕ್ಕೆಲ್ಲ ಅದನ್ನೆಲ್ಲ ನೋಡಬೇಕು ಹೇಳುವಂಥದ್ದಿಲ್ಲ. ಶಾಸ್ತ್ರೀಯವಾಗಿ ಯಾವತ್ತೂ ಕೂಡ ವಿಂಶತಿ ದೋಷಾಹ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಕಾರರು. ಅಂದರೆ 21 ದೋಷವನ್ನು ಹೊರತುಪಡಿಸಿ ಒಂದು ಮುಹೂರ್ತವನ್ನು ಅಥವಾ ಒಂದು ಲಗ್ನವನ್ನು ಇಡಬೇಕು ಅಂಥೇಳಿ. ಆವಾಗ ಮುಹೂರ್ತವನ್ನು ನೋಡುವಾಗ ಇದಿಷ್ಟನ್ನು ಬಿಟ್ಟೆ ಮುಹೂರ್ತ ನೋಡ್ತಾರೆ. ಹಾಗಾಗಿ ಆವಾಗ ಮಾತ್ರ ನೀವು ನೋಡಿಕೊಂಡ್ರೆ ಸಾಕು. ಮಿಕ್ಕಿರುವಂತಹ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ನೀವು ಹೆಚ್ಚಿನದಾಗಿ ನೋಡ್ಕೊಳ್ಳುವಂಥದ್ದು ಬೇಡ. ನಾನು ಯಾವುದೋ ಒಂದು ಮೊಬೈಲ್ ತಗೊಳ್ತೇನೆ, ಇದು ಆಷಾಢ ಮಾಸ, ಅಥವಾ ಯಾವುದೊಂದು ಬೈಕ್ ತಗೊಳ್ತೇನೆ, ಇದು ಆಷಾಢ ಮಾಸ, ಅದಕ್ಕೆಲ್ಲ ಹೆಚ್ಚಿನದಾಗಿ ಬೇಕಾಗುವುದಿಲ್ಲ. ಯಾವುದು ಉತ್ತಮವಾದಂಥ ಸಂಸ್ಕಾರಗಳನ್ನು ಮುಹೂರ್ತವನ್ನು ಇಟ್ಟು ನೋಡ್ತೀರೋ ಅದಕ್ಕೆ ಇದನ್ನೆಲ್ಲ ಶಾಸ್ತ್ರೀಯವಾಗಿ ನೋಡ್ಕೊಳ್ಬೇಕು. ಸಣ್ಣ ಪುಟ್ಟದಕ್ಕೆ ಕೆಲವೊಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಆಷಾಢ ಮಾಸ ಅಂತಂದರೆ, ನೋಡಿ ನಾಡಿದ್ದು 16ನೇ ತಾರೀಕಿಗೆ ಸಂಕ್ರಾಂತಿ ಇರುತ್ತೆ. ಅದು ಕೂಡ ದಕ್ಷಿಣಾಯನ ಪುಣ್ಯಕಾಲ ವಿಶೇಷವಾದಂಥದ್ದು. ನೀವು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತಂದರೆ ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಈ ಆಷಾಢ ಮಾಸ ಹೇಳುವಂಥದ್ದು ದೇವತೆ ಉಪಾಸನೆ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಮತ್ತು ತಪಸ್ಸನ್ನು ಮಾಡಲಿಕ್ಕೆ ಮಾಡಿಸಿರುವಂತಹ ಒಂದು ವಿಶೇಷವಾದಂಥ ದಿವಸ. ಅದರಲ್ಲೂ ಕೂಡ ನೋಡಿ ನಮ್ಮ ಹುಣ್ಣಿಮೆ ದಿವಸ ಗುರುಪೂರ್ಣಿಮೆ ಬರುತ್ತೆ. ಈ 21ನೇ ತಾರೀಕಿಗೆ ಮರ್ಯಾದೆ ಜ್ಞಾಪಕ ಮಾಡ್ಕೊಳ್ಳಿ. 21/7/2024 ಭಾನುವಾರ ದಿವಸ ಗುರುಪೂರ್ಣಿಮೆ ಇದೆ. ಹಾಗಾಗಿ ಈ ಗುರುಪೂರ್ಣಿಮೆ ದಿವಸ ನೀವು ಖಂಡಿತವಾಗೂ ಯಾರ್ಯಾರಿಗೂ ಗುರುಬಲ ಇಲ್ಲ, ನಾನು ರಾಶಿ ಭವಿಷ್ಯವನ್ನು ಹೇಳುವಾಗ ಪ್ರತಿ ಸಲನೂ ಕೂಡ ಹೇಳ್ತಾ ಇರ್ತೇನೆ, ಗುರುಬಲ ಯಾರಿಗೆ ಇಲ್ಲವೋ ಅಂಥವ್ರಿಗೆ ಆಷಾಢ ಮಾಸದಲ್ಲಿ ಮರ್ಯಾದೆ ಇದ್ದ ಹಾಗೆ, ಅಥವಾ ನಿಮ್ಮ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಿ ಅದರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ ಕ್ಲಿಕ್ ಆಗ್ತಾ ಇಲ್ಲ, ಅಥವಾ ನೀವು ಯಾವುದೋ ಒಂದು ಕೆಲಸವನ್ನು ಪುನಃ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ನಮಗೆ ಸಕ್ಸಸ್ಫುಲ್ ಆಗಿ ಸಿಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಕಾಲಕ್ಕೆ ಬಹಳ ಪ್ರಖರವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಅಂಥವರು ತಪ್ಪದ 21ನೇ ತಾರೀಕು ಗುರುಪೂರ್ಣಿಮೆ ಇದೆ. ನೀವು ಸಾಧ್ಯವಾದ ಮಟ್ಟಿಗೆ ಗುರುಕ್ಷೇತ್ರಕ್ಕೆ ಹೋಗುವಂತಹದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಅಥವಾ ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಮಾಡಿ ಆಷಾಢ ಮಾಸದಲ್ಲಿ ತಪಸ್ಸನ್ನು ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ಹುಣ್ಣಿಮೆ ದಿವಸ ವಿಶೇಷವಾಗಿ ತಪಸ್ಸನ್ನು ಮಾಡುವಂಥದ್ದು, ಗುರು ಆರಾಧನೆ ಮಾಡುವಂಥದ್ದು, ಗುರುಗಳನ್ನು ಭಕ್ತಿಯಿಂದ ಬೇಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡೋದು ಹೆಚ್ಚಿನದಾದಂಥ ಶ್ರೇಯಸ್ಸಿದೆ. ಹಾಗಾಗಿ ನೋಡಿ, ಪೂಜೆ ಪುನಸ್ಕಾರಗಳಿಗೆ ನೀವು ನಿತ್ಯವಾಗಿ ಮಾಡುವಂಥದ್ದಕ್ಕೆ ಯಾವುದನ್ನು ಕೂಡ ನೀವು ನೋಡ್ಕೊಳ್ಳುವಂಥದ್ದು ಬೇಡ. ನೀವು ನಿಮ್ಮ ಆರಾಧನೆಯನ್ನು ಮಾಡ್ತಾ ಬನ್ನಿ. ಆಷಾಢ ಮಾಸದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಶುಕ್ರವಾರ ಬರುತ್ತೆ ನಮಗೆ. ನೋಡಿ, ನಾಳೆ 6ನೇ ತಾರೀಕು ಶುಕ್ರವಾರ ಇದೆ, ಹಾಗೆ 12ನೇ ತಾರೀಕು ಶುಕ್ರವಾರ ಇದೆ, 19ನೇ ತಾರೀಕು ಶುಕ್ರವಾರ. ಈ ಶುಕ್ರವಾರ ಎಲ್ಲ ಏನಂತಂದರೆ ವಿಶೇಷವಾಗಿ ಆಡಿ ಶುಕ್ರವಾರ ಅಂಥೇಳಿ ಕರೀತಾರೆ. ಈ ಶುಕ್ರವಾರದ ವಿಶೇಷ ಏನಂತಂದರೆ ಋಣಬಾಧೆಗಳು. ಅದರಲ್ಲೂ ಕೂಡ ಲಕ್ಷ್ಮಿಯನ್ನು ಆದಷ್ಟು ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ಮಾಡುವಂಥದ್ದು ಒಳ್ಳೆಯದು. ಅಂದರೆ ಗೋಧೂಳಿ ಲಗ್ನದಲ್ಲಿ ಎಷ್ಟಾಗುತ್ತೋ ಅಷ್ಟು ಲಕ್ಷ್ಮಿಯನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹವಾಗುತ್ತೆ. ಮತ್ತು ನಮ್ಮೆಲ್ಲರ ಕಷ್ಟ ಅಂತಂದರೆ ಕೆಲವು ಜನ ಕಷ್ಟವನ್ನು ಹೇಳ್ಕೊಳ್ತಾರೆ, ಕೆಲವು ಜನ ಕಷ್ಟ ಹೇಳ್ಕೊಳ್ಳೋದಿಲ್ಲ. ಹೀಗೆ ನಾನಾ ಪ್ರಕಾರವಾಗಿ ಕಷ್ಟಗಳು ಪುನಃ ಮನುಷ್ಯನಿಗೆ ಬರ್ತಾ ಇರ್ತದೆ. ಹಾಗಾಗಿ ಬಹಳ ಮುಖ್ಯವಾದಂತಹ ಕಷ್ಟ ಯಾವುದಪ್ಪ ಅಂತಂದರೆ ಆರ್ಥಿಕವಾದಂಥ ಸಂಕಷ್ಟ. ಯಾರ್ಯಾರಿಗೆ ಆರ್ಥಿಕವಾದಂಥ ಸಂಕಷ್ಟ ಇದೆಯೋ, ಅಥವಾ ನೀವು ಯಾರೋ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದೀರಿ, ಆ ದುಡ್ಡೇ ವಾಪಸ್ ಬರ್ತಾ ಇಲ್ಲ, ಏನು ಮಾಡಬೇಕು? ಹೀಗೆ ಇಂತಹ ಅನೇಕ ಸಮಸ್ಯೆಗಳು ತೊಂದರೆಗಳಿದ್ದವರು ನೋಡಿ, ಆಷಾಢ ಮಾಸದ ಶುಕ್ರವಾರ ಗೋಧೂಳಿ ಲಗ್ನದಲ್ಲಿ ಒಂದು 5-6 ವಿಧಿಗಳನ್ನು ಹೇಳ್ತೇನೆ. ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ, ಆದವರು ಶುದ್ಧವಾದಂತಹ ಮನಸ್ಸು ಮಡಿ ಎರಡೂ ಇಟ್ಕೊಂಡು ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದರಲ್ಲೂ ಕೂಡ ಸ್ತ್ರೀಯರು ಮುತ್ತೈದೆಯರು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಯಾತಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಕಾಲೇ ಕುರ್ಯಾತ್ ಶುಚಿಃ ಕುರ್ಯಾತ್ ಅಂತೇಳಿ ಧರ್ಮಶಾಸ್ತ್ರಕಾರ ಹೇಳ್ತಾರೆ. ಕಾಲೇ ಕುರ್ಯಾತ್ ಅಂತಂದರೆ ಯಾವ ಸಮಯದಲ್ಲಿ ಮಾಡ್ತೀರಿ ಅದು ಮುಖ್ಯವಾದಂಥದ್ದು. ಶುಚಿಃ ಕುರ್ಯಾತ್, ಶುದ್ಧವಾಗಿ ಮಡಿಯಾಗಿ ಮಾಡಬೇಕು ಹೇಳುವಂಥದ್ದು. ಹಾಗಾಗಿ ಇದು ಎರಡನ್ನೂ ಕೂಡ ನೀವು ನೋಡಿಕೊಂಡು ಸರಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಒಂದು 5-6 ವಿಧಿಗಳನ್ನು ಅತ್ಯಂತ ಸುಲಭವಾದದ್ದು ಹೇಳ್ತೇನೆ. ಒಂದನೇದಾಗಿ, ಬಹಳ ಲಕ್ಷ್ಮೀ ಪ್ರಾಪ್ತಿಗೋಸ್ಕರವಾಗಿ ನೀವು ಬಿಲ್ವ ವೃಕ್ಷವನ್ನು ಕೇಳಿರ್ತೀರಿ ಸ್ವಾಭಾವಿಕವಾಗಿ. ಶುಕ್ರವಾರ ಸಾಯಂಕಾಲ ಒಂದು 5-5:30 ಅಷ್ಟೊತ್ತಿಗೆ ಬಿಲ್ವ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದು ಬಹಳ ಸುಲಭವಾದಂಥದ್ದು, ಎಲ್ಲರಿಗೂ ಕೂಡ ಅವಕಾಶ ಆಗ್ತದೆ. ಹೆಚ್ಚಿನ ಅವಕಾಶಗಳೆಲ್ಲ ಒಂದು 21 ಪ್ರದಕ್ಷಿಣೆ ಮಾಡುವಂಥದ್ದು, ಆ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ನೀವು ಬಿಲ್ವ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಂಥದ್ದು, ಇದು ಒಂದನೇದಾದಂತಹದ್ದು. ಹಾಗೆ ಎರಡನೇದಾಗಿ, ತುಪ್ಪದ ದೀಪವನ್ನು ದೇವಿಯ ಬಲಭಾಗದಲ್ಲಿ ನೀವು ತುಪ್ಪ ದೀಪ ಹಚ್ಚುತ್ತಾ ಇರ್ತೀರಿ. ನೀವು ಕಾಮಾಕ್ಷಿ ದೀಪವೋ ಬೇರೆ ದೀಪವೋ ಬೇರೆ ನಿಮ್ಮಲ್ಲಿ ಇರಬಹುದು, ಬೆಳ್ಳುಳ್ಳಿ ದೀಪವೋ, ಆದರೆ ಯಾವ ದೀಪ ಆದರೂ ಪರವಾಗಿಲ್ಲ, ಹಣತೆ ಆದರೂ ಪರವಾಗಿಲ್ಲ. ದೇವಿಯ ಬಲಭಾಗದಲ್ಲಿ, ಲಕ್ಷ್ಮಿಯ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಸಂಧ್ಯಾಕಾಲದಲ್ಲಿ ಹಚ್ಚುವಂಥದ್ದು. ಸಾಮಾನ್ಯ ಒಂದು 5:45-6 ಗಂಟೆಯಿಂದ ಶುರು ಮಾಡಿ ಒಂದು 8 ಗಂಟೆವರೆಗಾದರೂ ಅದು ಉರಿತಾ ಇರಲಿ, ಕನೆಗೆ ತೊಂದರೆ ಇಲ್ಲ, ಅದು ಆರಿ ಹೋಯ್ತು ಅಂದರೆ ಏನು ತೊಂದರೆ ಇಲ್ಲ. ದೇವಿಯ ಬಲಗಡೆಗೆ
ತುಪ್ಪದ ದೀಪ ಇದು ಎರಡನೇದು. ಮೂರನೇದಾಗಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮವನ್ನು ಹೇಳುವಂಥದ್ದು. ನಮ್ಮದೇ ಹಿಂದೆ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ನೀವು ಕೇಳಿ ಅಥವಾ ಅದನ್ನು ಓದುವಂತಹ ಪ್ರಯತ್ನ ಮಾಡಿ. ಎಲ್ಲರಿಗೂ ಕೂಡ ಬರುತ್ತೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮ. ಅನಂತರದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅಂತ ಒಂದಿದೆ. ಲಕ್ಷ್ಮೀನಾರಾಯಣ ಹೃದಯ, ಅಂತಹ ಲಕ್ಷ್ಮೀನಾರಾಯಣ ಹೃದಯವನ್ನು ನೀವು ಸದಾ ಕಾಲ ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು ಮಾಡಿ. ಯಾಕಂದರೆ ಹೇಳಲಿಕ್ಕೆ ಸ್ವಲ್ಪ ಸ್ಪಷ್ಟ, ನಿಮಗೆ ಕಷ್ಟ ಆಗಬಹುದು. ನೀವು ಶ್ರವಣ ಮಾಡಿದ್ರೂ ಕೂಡ ಅವಕಾಶಗಳಿದೆ. ಅನಂತರದಲ್ಲಿ ಐದನೇದಾಗಿ ಬಹಳ ಸುಲಭವಾದಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಕವಚ ಸ್ತೋತ್ರ, ಅರ್ಗಲಾ ಸ್ತೋತ್ರ, ಕೀಲಕ ಸ್ತೋತ್ರ ಅಂತಿದೆ. ಚಂಡಿಕಾ ಪಾರಾಯಣೆಯಲ್ಲಿ ಬರುತ್ತೆ. ಅದು ಕೂಡ ಹಿಂದೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ನೀವು ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇದಿಷ್ಟು ಶುಕ್ರವಾರ, ಅದರಲ್ಲೂ ಕೂಡ ಆಷಾಢ ಮಾಸದ ಶುಕ್ರವಾರದಲ್ಲಿ ಯಾರಿಗಿನ್ನೊಬ್ಬರಿಂದ ಹಣ ಬರಬೇಕೋ, ಅಥವಾ ಯಾರಿನ್ನೊಬ್ಬರಿಗೆ ದುಡ್ಡು ಕೊಟ್ಟು ಸಮಸ್ಯೆಗೆ ಬಿದ್ದಿದ್ದೀರೋ, ಅಥವಾ ಯಾರಿಗೆ ಮನಸ್ಸಿನಲ್ಲಿ ತುಂಬ ಏನೋ ಸಂಪಾದನೆ ಆಗ್ತಾ ಇಲ್ಲ ಹೇಳುವಂಥ ಒಂದು ಖಿನ್ನತೆ ಅಥವಾ ಆತಂಕ, ನಾಳೆಗೆ ಏನೋ ಆಗಿಬಿಡುತ್ತೆ, ಬಿಸ್ನೆಸ್ ಎಲ್ಲ ಬಿದ್ದು ಹೋಗಿಬಿಟ್ಟಿದೆ ಅನ್ನಿಸ್ತಾ ಇರುತ್ತೋ ಅಂಥವ್ರು ಖಂಡಿತವಾಗೂ ಆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಈ ಆಷಾಢ ಮಾಸದ ಶುಕ್ರವಾರದಲ್ಲಿ ವಿಶೇಷವಾಗಿ, ಯಾಕಂದರೆ ಈ ಆಷಾಢ ಮಾಸಕ್ಕೆ ಏನಂತಂದರೆ ರವಿಯು ಚಂದ್ರನ ಮನೆಗೆ ಬರುತ್ತಾನೆ. ಚಂದ್ರ ಅಂದರೆ ಏನು ಕೊಡುವಂಥ ಗ್ರಹ ಗೊತ್ತಾ ನಿಮಗೆ? ಚಂದ್ರನು ದುಡ್ಡನ್ನು ಉಳಿಸ್ಕೊಡುವಂತಹ ಒಂದು ಗ್ರಹ ಚಂದ್ರ, ಶೀತಲ ಅಂತ ಕರೀತಾರೆ. ಹಾಗಾಗಿ ಆ ಮನಸ್ಸನ್ನು ದೃಢತೆ ಕೊಡುವಂಥವನು, ಮತ್ತು ಬಂದಂಥ ಹಣವನ್ನು ಉಳಿಸಿಕೊಡುವಂಥವನು, ಅಥವಾ ಯಾರೋ ಕೊಟ್ಟಂಥ, ಯಾರಿಗೋ ನೀವು ಹಣ ಕೊಟ್ಟಿರ್ತೀರ ಅವರು ವಾಪಸ್ ಕೊಡುವಂಥ ಗ್ರಹ ಚಂದ್ರ. ಹಾಗಾಗಿ ಆ ಚಂದ್ರ ಸೂರ್ಯನ ಅನುಗ್ರಹದಿಂದ ಮಂಗಲವಾಗಲಿ, ಈ ಆಷಾಢ ಮಾಸ ಶುಭವನ್ನು ಉಂಟು ಮಾಡಲಿ. ಹಾಗಾಗಿ ವಿಶೇಷವಾಗಿ ದಕ್ಷಿಣಾಯನ ಪುಣ್ಯಕಾಲವೂ ಕೂಡ ಬರ್ತಾ ಇದೆ. ಅವಕಾಶ ಇದ್ದಂಥವರು, ನದಿ ತೀರದಲ್ಲಿ ಇದ್ದಂಥವರು ಅಥವಾ ದೇವಸ್ಥಾನದ ಸಮೀಪದಲ್ಲಿ ಇದ್ದಂಥವರು ಖಂಡಿತವಾಗೂ ಕೂಡ 16ನೇ ತಾರೀಕಿಗೆ 11:10 ನೋಡಿ ಸಂಕ್ರಾಂತಿ ಇದೆ. ಹಾಗಾಗಿ ನೀವು ಸ್ನಾನ ಮಾಡುವಂಥದ್ದು, ದೇವತೆ ಆರಾಧನೆ ಮಾಡುವಂಥದ್ದನ್ನು ಮಾಡಿ. ಈ ಆಷಾಢ ಮಾಸ ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ, ಶುಭವಾಗಲಿ, ಮಂಗಲವಾಗಲಿ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು.